ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಮಸ್ಕಿ ಬಿಜೆಪಿ ಮಂಡಳ ವತಿಯಿಂದ ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹೆಸರಿಗೆ ಅಪ್ರಚಾರ ಮಾಡುತ್ತಿರುವುದನ್ನು ಖಂಡಿಸಿ ಪಟ್ಟಣದ ಪ್ರಮುಖ ವೃತ್ತಗಳ ಮೂಲಕ ರಾಜ್ಯ ಸರ್ಕಾರದ ಧೋರಣೆ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆ ಕುರಿತು ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಮಾತನಾಡುತ್ತಾ, ಶ್ರೀ ಕ್ಷೇತ್ರ ಧರ್ಮಸ್ಥಳವು ರಾಜ್ಯ ಮತ್ತು ಹೊರ ರಾಜ್ಯಗಳಲ್ಲಿ ಬಹಳಷ್ಟು ಭಕ್ತ ವೃಂದ ಹೊಂದಿರುವ ಪ್ರಸಿದ್ಧ ಕ್ಷೇತ್ರ ಶ್ರೀ ಧರ್ಮಸ್ಥಳವಾಗಿದೆ. ಹಿಂದೂಗಳ ಭಾವನೆಗಳನ್ನ ಅವಮಾನಿಸುವ ದುರುದ್ದೇಶದಿಂದ ಕೆಲವು ಕಿಡಿಗೇಡಿಗಳು ಅಪಪ್ರಚಾರ ಮಾಡುತ್ತಿದ್ದಾರೆ. ಇದಕ್ಕೆ ಮುಖ್ಯವಾಗಿ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಹಿಂದೂಗಳ ಭಕ್ತಿ ಭಾವನೆಗೆ ಧಕ್ಕೆ ತರುವ ಹುನ್ನಾರ ಮಾಡುತ್ತಾ ಬಂದಿದೆ ಎಂದು ಕಾಂಗ್ರೆಸ್ ಸರ್ಕಾರದ ಧೋರಣೆಯನ್ನ ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಖಂಡಿಸಿದ್ದಾರೆ. ನಂತರ ಬಿಜೆಪಿ ಮಂಡಳ ಅಧ್ಯಕ್ಷ ಶರಣಬಸವ ಸೊಪ್ಪಿಮಠ ಸಹ ಮಾತನಾಡಿದರು. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು, ವಿವಿಧ ಪದಾಧಿಕಾರಿಗಳು, ಕಾರ್ಯಕರ್ತರು ಇದ್ದರು. ಇವತ್ತ ಅವನು ಹೇಳಿದ ಅಂತೇಳಿ 20 ಅಡಿಯವರೆಗೆ ತೋಡಿ ಇವತ್ತು ಗುಂಡಿಗಳನ್ನು ತೋಡಿರುವಂಥದ್ದು. ಅದು ಯಾವನ್ನು ತೋಡಿದ್ರು ಎಲ್ಲಿಯೋ ಆ ಒಂದು ಅವನು ಹೇಳಿರುವಂಥ ಕಣಗಳು ಸಿಗಲೇ ಇಲ್ಲ. ಹೀಗಾಗಿ ಇವತ್ತ ಅವನು ಹೇಳುವಂಥದ್ದು ಎಲ್ಲ ಬುರುಡೆ ಅಂತ ಗೊತ್ತಾದ ನಂತರ ಇವತ್ತ ಅವನನ್ನು ತೀವ್ರತರವಾದಂಥ ನಾನು ಈ ಥರ ಅಪಪ್ರಚಾರವನ್ನು ಮಾಡ್ತಾ ಇದ್ದೆ ಅಂತ ಇವತ್ತು ಒಪ್ಪಿಕೊಂಡಿರುವಂಥದ್ದು. ಆದರೆ ಇದು ಧರ್ಮಸ್ಥಳಕ್ಕೆ ಆಗಿರುವಂಥ ಬಹುದೊಡ್ಡ ಅಪಚಾರ. ಯಾಕಂದರೆ ಇಡೀ ಭಾರತ ದೇಶದಲ್ಲಿ ಧರ್ಮಸ್ಥಳದ ಬಗ್ಗೆ ಇರುವಂಥ ಒಂದು ಗೌರವ, ಘನತೆ, ಅಲ್ಲಿರುವಂಥ ಭಕ್ತಿ ಇವತ್ತು ಲಕ್ಷಾಂತರ ಭಕ್ತರ ಮನವನ್ನು ನೋಯಿಸಿರುವಂಥದ್ದು ನಾವೆಲ್ಲರೂ ಖಂಡಿಸಲೇಬೇಕು. ಹೀಗಾಗಿ